ಬರ್ತಿದ್ರು. ಆದ್ರೆ ಅಮ್ಮ ಫ್ಯಾಮಿಲಿ ಫುಲ್ ಕುಟುಂಬನೇ ಬಂದ್ರು. ಅಮ್ಮಂಗೆ ಬಂದು ಥೈರಾಯ್ಡ್ ಇತ್ತು, ನೆಕ್ಸ್ಟ್ ಬಂದು ಅವ್ರ ಅಮ್ಮಂಗೆ ಬಂದು ಫುಲ್ ಬ್ಯಾಕ್ ಪೇನ್, ಕಾಲು ಬಾಡಿ ಪೇನ್ಸ್ ಇತ್ತು. ನೆಕ್ಸ್ಟ್ ಅಪ್ಪನ್ಗೆ ಬಂದು ಮೇನ್ ಆಗಿ ಶುಗರ್. ಇಲ್ಲಿ ಬರೋಕ್ಕಿಂತ ಮುಂಚೆ ಎಷ್ಟಿತ್ತಂತೆ, ಫಾಸ್ಟ್ ಅಂದ್ರೆ ಬಿಫೋರ್ ಊಟಕ್ಕಿಂತ ಮುಂಚೆ 375, ಊಟ ಆದ್ಮೇಲೆ 400 ಇರೋದು ಶುಗರು. ಈಗ ಅಪ್ಪನ್ಗೆ ಬಂದು ಊಟಕ್ಕಿಂತ ಮುಂಚೆ 281 ಇದೆ, ಊಟ ಆದ್ಮೇಲೆ 332. ಜೋರ ಕ್ಲಾಪ್ ಮಾಡೋದಪ್ಪ. ಶುಗರ್ ಬಂದು ನಾರ್ಮಲ್ ಬಂದಿದೆ. ಹಾಗೆ ಅಪ್ಪ ಹತ್ರ ಕೇಳಿ ನೋಡೋದ ಹೇಗೆ ರಿಸಲ್ಟ್ ಸಿಕ್ಕಿದೆ, ಇನ್ನೂ ಏನ್ ಪ್ರಾಬ್ಲಮ್ಸ್ ಇತ್ತು ಅಂತ. ಅಪ್ಪ ನಿಮ್ಮ ಹೆಸರು? ನನ್ನ ಅಪ್ಪ ಅಮ್ಮಂತರಿಗೆಲ್ಲ ನಮಸ್ಕಾರ. ನಾನು ಗುಬ್ಬಿಗೇಟಿಂದ ಬರ್ತಿದ್ದೀನಿ. ನಾನು 6 ತಿಂಗಳಿಂದ ಬರ್ತಾ ಇದ್ದೀನಿ. ನಮ್ಮ ಮಿಸಸ್ ಬರ್ತಾರೆ, ನಮ್ಮ ತಾಯಿನೂ ಬರ್ತಾರೆ. ನಮ್ಮ ಮಿಸಸ್ಗೆ ಥೈರಾಯ್ಡ್ ಇತ್ತು, ಅಲ್ಲೇ 6 ವರ್ಷದಿಂದ ಇತ್ತು ಥೈರಾಯ್ಡು. ನಾವು ಸಿದ್ದರಾಮಯ್ಯ ಹಾಸ್ಪಿಟಲ್ ಗಂಗಾಧರಪ್ಪ ಡಾಕ್ಟರ್ ತೋರಿಸ್ತಾ ಇದ್ವು. ಥೈರಾಯ್ಡ್ ಕಮ್ಮಿನೇ ಆಗಿರಲಿಲ್ಲ. ಶರಾಕಿಗೆ ಬಂದಮೇಲೆ ನಾರ್ಮಲ್ ಆಗಿದೆ, ಆರೋಗ್ಯವಾಗಿದ್ದಾರೆ. ಕಾಲು ಕಮ್ಮಿ ಆಗಿದೆ. ನನಗೆ ಶುಗರ್ ಇತ್ತು, ಬ್ಯಾಕ್ ಪೈನ್ ಜಾಸ್ತಿ ಇತ್ತು. ಅರ್ಧ ಗಂಟೆ ನನಗೆ ಕೈ ಕುತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಅಂಗಡಿ ನಾವು ಅಂಗಡಿ ಬಾಡಿಗೆ ಕೊಟ್ಟಿದ್ದೀವಿ, 4 ಅಂಗಡಿ. ಅಲ್ಲಿ ಬಂದು ಕುತ್ಕೊಂಡ್ರೆ ಅವ್ರು ಯಾಕೆ ಬರಲ್ಲ ಅಂಗಡಿ ಅಂತ ಅಂದಾಗ ನಮ್ಮ ಅಂಗಡಿಯವರು JCP ಅಂಗಡಿಗೆ ಬಾಡಿಗೆ ಕೊಟ್ಟಿದ್ದೀವಿ. ಅವ್ರು ಕರ್ಕೊಂಬಂದು ನಮ್ಮನ್ನ ಶರಾಕಿಗೆ ತೋರಿಸಿದ್ರು. ಬನ್ನಿ ಸಾರ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವ್ರು ಕರ್ಕೊಂಬಂದು ಬಿಟ್ಮೇಲೆ 1 ವಾರಕ್ಕೆ ನನಗೆ ಬ್ಯಾಕ್ ಪೈನ್ ಎಲ್ಲ ಕಮ್ಮಿ ಆಯಿತು. ಶುಗರು ಸ್ವಲ್ಪ ಜಾಸ್ತಿ ಇತ್ತು, ಸ್ವಲ್ಪ ಕಮ್ಮಿ ಆಗ್ತಾ ಇತ್ತು. ಇಲ್ಲಿ ಭಾರಿ ಅನುಕೂಲ ಇದೆ. ಜೇಡ ನೀರು ಕುಡಿಯೋದ್ರಿಂದ ಭಾರಿ ಬೆನಿಫಿಟ್ ಇದೆ. ಒಂದು 60% ಜೇಡ ವಾಟ್ರಲ್ಲಿ ಇದೆ, ಒಂದು 20% ಮ್ಯಾಟ್ ಮೇಲೆ ಮಲಗ್ತೀನಿ. ನಾನು ಮ್ಯಾಟ್ ತೊಗೊಂಡೋಗಿದ್ದೀನಿ, 1 ಲಕ್ಷ ಕೊಟ್ಟು ಹಬ್ಬದ ದಿವಸ ತೊಗೊಂಡೋದೆ, ಮಕರ ಸಂಕ್ರಾಂತಿ ದಿವಸ. ಬನ್ನಿ ನೀವು ಎಲ್ಲ ತರಬಿ ಮಾಡಿ. ಫೈನು ಅಲ್ಲಿ ಕಾಯಂಗಿಲ್ಲ, ಏನಿಲ್ಲ. ಹಾಸ್ಪಿಟ್ಲಿಗೆ ಹೋದರೆ 1000, 1,500, ಒಂದ್ಸತಿ ನಾನು ಬೆಡ್ ಚೆಕಪ್ಪು ಎಲ್ಲ ಯೂರಿಯನ್ ಎಲ್ಲ ಮಾಡಿಸ್ಬೇಕಾದ್ರೆ 2,500 ಆಗುತ್ತೆ ಮಾತ್ರೆಯಿಂದ. ನಾವು ಸಿದ್ದರಾಮಯ್ಯನೇ ಪರ್ಮನೆಂಟಾಗಿ ತೋರಿಸೋದು. ಅಪ್ಪ ಇಲ್ಲಿ ಬರೋಕ್ಕಿಂತ ಮುಂಚೆ ಜಾಸ್ತಿ ಹಾಸ್ಪಿಟಲ್ ಹೋಗ್ತಿದ್ರ ನೀವು? ಹಾಸ್ಪಿಟ್ಲು. ಈಗ ಎಷ್ಟು ಟೈಮ್ ಹೋಗ್ತಾ ಇದ್ದೀರಾ? 6 ತಿಂಗಳಿಂದ. ಈಗ ನಾನು ಒಂದೇ ಸತಿ ಹೋಗಿ ಚೆಕಪ್ ಮಾಡಿಸಿರೋದು. ಮೊನ್ನೆ ಕಮ್ಮಿ ಆಗಿತ್ತು, ತಿರ್ಗಾ ಜಾಸ್ತಿ ಆಗಿತ್ತು. ಈಗ ಮೊನ್ನೆ ಮಾಡಿಸ್ತಾ ರಿಪೋರ್ಟು ತಗೊಂಡು ಕೊಟ್ಟಿದ್ದೀನಿ, ಕಮ್ಮಿ ಆಗೈತೆ. ನಾನು ಕಮ್ಮಿ ಮಾಡ್ಕೊಂತೀನಿ ಅಂತ ಭರವಸೆ ಇಲ್ಲ ಐತೆ. ಭಾರಿ ಫೈನ್ ಐತೆ, ಎಲ್ಲ ಯಾರಿಗೂ ತೊಂದರೆ ಇಲ್ಲ. ನಾನು ಬೆಳಗ್ಗೆ ಫಸ್ಟ್ ಬ್ಯಾಚ್ಗೆ ಬರ್ತೀನಿ, ಫಸ್ಟ್ ಸಿಗಲ್ಲ, 2ನೇ ಬ್ಯಾಚ್ ಮಾಡ್ಕೊಂಡು ಹೋಗ್ತೀನಿ. ನಾಳೆ 6 ತಿಂಗಳಿಂದ ಬರ್ತಾ ಇದ್ದೀನಿ. ಈಗ ಬನ್ನಿ, ಥೆರಪಿ ಮಾಡಿ ಫೈನ್. ಥ್ಯಾಂಕ್ ಯು ಅಪ್ಪ.